ಅಧಿಕಾರ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಅವರು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಹೊಸ ಇತಿಹಾಸ ಇವತ್ತು ಸೃಷ್ಟಿ ಆಗ್ತಾ ಇರುವಂಥದ್ದು. ಯಾಕಂದರೆ ಪಶ್ಚಿಮ ಬಂಗಾಳದ ಇತಿಹಾಸದಲ್ಲಿ ಕಾಂಗ್ರೆಸ್ ನಂತರ ಎಡಪಕ್ಷಗಳ ನಂತರ TMC, ಹೀಗೆ ಸುದೀರ್ಘ ಆಳ್ವಿಕೆಗೆ ಮಾತ್ರ ಆ ರಾಜ್ಯ ಒಳಗಾಗಿದೆಯೇ ಹೊರತು ರಿಪೀಟ್ ಸರ್ಕಾರಗಳು ಅಲ್ಲಿ ಬಂದಿಲ್ಲ. ಈಗ 4ನೇ ಸ್ವರೂಪದ ಸರ್ಕಾರ ರಚನೆ ಆಗ್ತಾ ಇರುವಂಥದ್ದು ಇದೇ ಮೊದಲ ಬಾರಿಗೆ. ದೀದಿ ಮಾಜಿ ಶಿಷ್ಯನಿಗೆ ಈಗ ಮುಖ್ಯಮಂತ್ರಿಯ ಪಟ್ಟವನ್ನು ಕಟ್ಟಲಾಗ್ತಾ ಇದೆ. ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸುವೇಂದು ಅಧಿಕಾರಿ ಇವತ್ತು ದೀದಿಯನ್ನು 2 ಬಾರಿ ಸೋಲಿಸಿದ್ದಾರೆ. ಅವರು ಕಳೆದ ಬಾರಿ ಅವರು ನಂದಿಗ್ರಾಮದಲ್ಲಿ ಸೋಲಿಸಿದ್ರು, ಈ ಸರ್ತಿ ಬಾಬನಿಪುರದಲ್ಲೂ ಕೂಡ ಅವರು ಸೋಲಿಸಿದ್ರು. ಪಶ್ಚಿಮ ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಯಾವುದಾದ್ರೂ ಒಂದು ರಾಜ್ಯದ ಅತ್ಯಂತ ಕಡಿಮೆ ಮುಖ್ಯಮಂತ್ರಿಗಳನ್ನು ನೋಡಿರುವ ರಾಜ್ಯ ಇದ್ದರೆ ಅದು ಬಹುಶಃ ಪಶ್ಚಿಮ ಬಂಗಾಳ ಮೊದಲ ಸ್ಥಾನದಲ್ಲಿರುವಂಥದ್ದು. ಯಾಕೆಂದರೆ ಪಶ್ಚಿಮ ಬಂಗಾಳದಲ್ಲಿ ಸುದೀರ್ಘ 26 ವರ್ಷಗಳ ಕಾಲ ಒಬ್ಬರು ಮುಖ್ಯಮಂತ್ರಿ, ಅದಾದ ಮೇಲೆ 9 ವರ್ಷ ಇನ್ನೊಬ್ಬರು, ಹಾಗೆಯೇ ನಂತರ 15 ವರ್ಷಗಳ ಕಾಲ ಒಬ್ಬರು ಮುಖ್ಯಮಂತ್ರಿ, ಈಗ 9ನೇಯವರು ಮುಖ್ಯಮಂತ್ರಿ ಆಗಿರುವಂಥದ್ದು. ಉಳಿದ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕ ಅಥವಾ ತಮಿಳುನಾಡಿನಂತಹ ರಾಜ್ಯಗಳಲ್ಲಿ 22, 23ನೇ ವ್ಯಕ್ತಿಗಳು ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಇಲ್ಲಿ 9ನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೋದಿ, ಅಮಿತ್ ಶಾ ಸೇರಿದಂತೆ ಎಲ್ಲ ನಾಯಕರುಗಳು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಿತಿನ್ ನಬೀನ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ 8 ಪ್ರಸ್ತಾವನೆಗಳು ಬಂದಿದ್ವು ಮುಖ್ಯಮಂತ್ರಿಯ ಆಯ್ಕೆಗೆ ಸಂಬಂಧಪಟ್ಟಂತೆ, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ 8 ಪ್ರಸ್ತಾವನೆಗಳಲ್ಲೂ ಕೂಡ ಬಂದಂಥದ್ದು ಒಂದೇ ಹೆಸರು, ಅದು ಸುವೇಂದು ಅಧಿಕಾರಿಯವರ ಹೆಸರು. ಅಲ್ಲಿಯ ಸರ್ಕಾರ ರಚನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕೋಲ್ಕತ್ತಾ ನಗರದಲ್ಲಿ ಬ್ರಿಗೇಡ್ ಪರೇಡ್ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕೇಸರಿ ಪಾಳಯದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿದೆ. ಸಾಂಪ್ರದಾಯಿಕ ನೃತ್ಯಗಳು, ಸಾಂಪ್ರದಾಯಿಕ ಶೈಲಿಯ ನೃತ್ಯಗಳ ಮೂಲಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನು ಹೆಚ್ಚಿಸಲಾಗಿದೆ. ಸುವೇಂದು ಅಧಿಕಾರಿಯವರು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದ ಮೊದಲ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ರಚನೆ ಆಗ್ತಾ ಇರುವಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಈ ಬಾರಿಯ ಚುನಾವಣೆಯಲ್ಲಿ ಬಹಳ ದೊಡ್ಡ ಜಿದ್ದಾಜಿದ್ದಿ ಇದ್ದೇ ಇತ್ತು. ಮಮತಾ ಬ್ಯಾನರ್ಜಿಯವರ ವಿರುದ್ಧ ಸ್ಪರ್ಧಿಸಿ ಸುವೇಂದು ಅಧಿಕಾರಿಯವರು ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಬಾಬನಿಪುರದಲ್ಲಿ ಮತ್ತು ನಂದಿಗ್ರಾಮದಲ್ಲಿ ಯಥಾ ಪ್ರಕಾರವಾಗಿ ಅವರು ಗೆಲುವನ್ನು ಸಾಧಿಸಿರುವಂಥದ್ದು. ಈಗಾಗಲೇ ಭಾರತೀಯ ಜನತಾ ಪಕ್ಷದ ಕೇಂದ್ರ ನಾಯಕರುಗಳು ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ನಿತಿನ್ ನಬೀನ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಪುಷ್ಕರ್ ಧಾಮಿಯವರು ಬಂದಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ. ಕೇಂದ್ರ ಸಚಿವರುಗಳು ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಹೀಗೆ ಎಲ್ಲ ನಾಯಕರುಗಳು ಈಗ ಪಶ್ಚಿಮ ಬಂಗಾಳಕ್ಕೆ ತಲುಪ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಕೂಡ ಬಂದಿದ್ದಾರೆ ಏರ್ಪೋರ್ಟ್ಗೆ. ಎಲ್ಲ BJP ಆಳ್ವಿಕೆ ಇರುವಂತಹ ಮತ್ತು NDA ಆಳ್ವಿಕೆ ಇರುವಂತಹ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಗಿದೆ. ಅವರೆಲ್ಲರೂ ಕೂಡ ಕೋಲ್ಕತ್ತಾದಲ್ಲಿ ಇವತ್ತು ಸೇರ್ತಾ ಇದ್ದಾರೆ. ಆ ಮೂಲಕ ಭಾರತೀಯ ಜನತಾ ಪಕ್ಷದ ಈ ಗೆಲುವನ್ನು BJP ಸರ್ವ ರೀತಿಯಲ್ಲೂ ಕೂಡ ಸಂಭ್ರಮಿಸ್ತಾ ಇದೆ, ವಿಜಯೋತ್ಸವವನ್ನು ಆಚರಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಗೆಲುವು ಅಮೋಘವಾದಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ. ಯಾಕಂದರೆ ಬಹಳ ದೊಡ್ಡದಾದಂತಹ ಒಂದು ಲೆಕ್ಕಾಚಾರದೊಂದಿಗೆ 2016ರಿಂದ ಅವರು ಟ್ರೈ ಮಾಡಿದಂತಹ ರೀತಿಯನ್ನು ನಾವು ಗಮನಿಸ್ತಾ ಬಂದಾಗ 2016ರಲ್ಲಿ ಕೇವಲ 3 ಸೀಟ್ಗಳು, 2021ರಲ್ಲಿ ಅದು 77 ಸೀಟು ಮತ್ತು ಈ ಬಾರಿ 200ರ ಗಡಿ ದಾಟಿಸಿರುವಂಥರ ಮೂಲಕವಾಗಿ ದಿಗ್ವಿಜಯವನ್ನು ಸಾಧಿಸಿರುವಂಥದ್ದು ಭಾರತೀಯ ಜನತಾ ಪಕ್ಷ. ಇವತ್ತು 11 ಗಂಟೆಗೆ ಸರಿಯಾಗಿ ಸುವೇಂದು ಅಧಿಕಾರಿಯವರು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇಲ್ಲಿ ಅರುಣ್ ಅವರು, ಪಶ್ಚಿಮ ಬಂಗಾಳದ ಸರ್ಕಾರದ ಬಗ್ಗೆ BJPಗೆ ಇದೊಂದು ಮಹತ್ವದ ಮೈಲಿಗಲ್ಲು ಅಂತ ನಾನು ಹೇಳ್ತೀನಿ. ಯಾಕಂದರೆ ಆ ಪಾರ್ಟಿಯ ಒಂದು ದೃಷ್ಟಿಕೋನದಲ್ಲಿ ನೋಡಿದರೆ ನೀವೇ ಹೇಳಿದಾಗೆ 2016ರಿಂದ ಭಾಳ ಶತಾಯಗತಾಯ ಟ್ರೈ ಮಾಡ್ತಾಯಿದ್ರು. ಅದು ಈಗ ಅವರಿಗೆ ಕೈಗೂಡಿದೆ. ಸೊ ಪಶ್ಚಿಮ ಬಂಗಾಳದ ಕಳೆದ ಎರಡು ಯಾಕೆ ಒಂದು 4-5 ದಶಕಗಳಿಂದ ಅದರ ಹಿಸ್ಟ್ರಿನೇ ಒಂದು ರೀತಿಯ ಭಾರತದ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿದರೆ ಅದರ ಹಿಸ್ಟ್ರಿನೇ ಬೇರೆ ಥರ ಇತ್ತು. ಕಮ್ಯುನಿಸ್ಟ್ ರಾಜ್ಯಭಾರ ಮಾಡಿದ್ರು ಕಮ್ಯುನಿಸ್ಟ್ ಪಕ್ಷದವರು 34 ವರ್ಷ. ಆಮೇಲೆ ತೃಣಮೂಲ್ ಕಾಂಗ್ರೆಸ್ ಅಂತ ಹೊಸ ಪಕ್ಷನ ಸ್ಥಾಪನೆ ಮಾಡಿ ಕಾಂಗ್ರೆಸ್ಸಿಂದ ಬೇರ್ಪಟ್ಟು ಮಮತಾ ಬ್ಯಾನರ್ಜಿಯವರು 15 ವರ್ಷ ಆಡಳಿತ ನಡೆಸಿದರು. ಅವರ ಒಂದು ಮಿಲಿಟೆಂಟ್ ಮೂವ್ಮೆಂಟ್ಸ್ ಏನಿದೆ ಅದನ್ನು BJP ಅವರು ಮೊದಲಿಂದನೂ ಅಪೋಸ್ ಮಾಡ್ತಾ ಬಂದಿದ್ದರು. ಆಮೇಲೆ ಅಲ್ಲಿ ನಡೆದಂಥ ಒಂದು ಹಿಂಸಾಚಾರದ ಘಟನೆಗಳು ಅದು ಬಹುಶಃ ಅವರಿಗೆ ಮುಳುವಾಯಿತು ಅಂತ ಅನಿಸುತ್ತೆ ನನಗೆ, ಮಮತಾ ಬ್ಯಾನರ್ಜಿ ಅವರಿಗೆ.
ಮುಂಚೆ ಎಲ್ಲ ಅದು ಅಷ್ಟು ಹೊರಗಡೆ ಬಂದಿರಲಿಲ್ಲ. ಇತ್ತೀಚೆಗೆ ನೋಡಿದರೆ ವಿಡಿಯೋಗಳು ಕೆಲವುದು ನನಗೆ ಭಾಳ ಆಶ್ಚರ್ಯ ತಂತು. ಆಮೇಲೆ ಅಲ್ಲಿಂದ ಬಿ ಜೆ ಪಿಯವರು ಮಾಡಿದಂತಹ ಒಂದು ಕೈಗೊಂಡಂಥ ಒಂದು ಕೆಲವು ಸ್ಟೆಪ್ಸ್ಗಳು ಎಲೆಕ್ಷನ್ಗೆ, ಅದರಲ್ಲಿ ಮುಖ್ಯವಾಗಿ ಎಸ್ ಐ ಆರ್ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗಿದೆ ಅದನ್ನು ನಾವು ಇನ್ನೂ ನೋಡಬೇಕಾಗಿದೆ. ಬಹುಶಃ ಅದರ ಒಂದು ಇಂಡಿಪೆಂಡೆಂಟ್ ಆರ್ಗನೈಸೇಷನ್ ನಮಗೆ ಹೇಳಬೇಕು ಯಾವ ಥರದಲ್ಲಿ ಇದು ಇಂಪ್ಯಾಕ್ಟ್ ಆಗಿದೆ ಅಂತ. ಏನೇ ಆಗಲಿ ಇವತ್ತು ಬಿ ಜೆ ಪಿ ಅಲ್ಲಿ ಗೆದ್ದಿದೆ, ಅದು ಅಮೋಘ ಜಯ ಇದು. ನೀವು ಹೇಳಿದಾಗ 3 ಸ್ಥಾನಗಳು 2017ರಲ್ಲಿ, 77 ಸ್ಥಾನಗಳು 2021ರಲ್ಲಿ, ಈಗ 207 ಸ್ಥಾನಗಳು. ಇದು ಬಹಳ ದೊಡ್ಡ ಬೆಳವಣಿಗೆ ಬಿ ಜೆ ಪಿ ದೃಷ್ಟಿನ ನೋಡಿದರೆ. ಸೊ ಅವರು ಸಂಭ್ರಮ ಆಚರಿಸಲಿ ಅದೇನು ಅತಿಶಯೋಕ್ತಿ ಇಲ್ಲ ಅನಿಸುತ್ತೆ. ಆದರೆ ಇನ್ನು ಮುಂದೆ ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಈಗ ಅಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಏನಾದರೂ ಇರುತ್ತೆ. ದಿಲೀಪ್ ಘೋಷ್ ಅವರು ಹಿಂದೆ ರಾಜ್ಯ ಬಿ ಜೆ ಪಿಯ ನೇತಾರಾಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರು ಕೂಡ ಗೆದ್ದಿದ್ದಾರೆ. ಅವರು ಡೆಪ್ಯೂಟಿ ಸಿ ಎಮ್ ಡಿಮಾಂಡ್ ಮಾಡ್ತಿದ್ದಾರೆ ಅಂತ ಕೇಳಿದೆ. ಮತ್ತು ಈ ರೀತಿ ಇಂಟರ್ನಲ್ ಪ್ರಾಬ್ಲಮ್ಸ್ ಇರುತ್ತಾ ಒಂದು, ಆದರೆ ಏನು ಇರಲ್ಲ ಅಂದ್ಕೊಂಡಿದ್ದೀನಿ. ಯಾಕಂದರೆ 207 ಅಂತ ಒಂದು ಭಾರಿ ಬಹುಮತ ಬಂದಾದ ಮೇಲೆ ಆಮೇಲೆ ಬಿ ಜೆ ಪಿ ಅಂತ ಒಂದು ಪಾರ್ಟಿ ಅದು ಇಂಟರ್ನಲ್ ಪ್ರಾಬ್ಲಮ್ಸನ್ನು ಇಷ್ಟಪಡೋದಿಲ್ಲ. ಕರ್ನಾಟಕದಲ್ಲಿ ಆಗ್ತಾ ಇರ್ಬೋದು, ಬಟ್ ಈಗ ಏನಾಗಿದೆ ಇನ್ನೊಂದು ಮತ್ತು ಕಾರ್ಯಕ್ರಮಗಳು, ಇವರು ಯಾವ ರೀತಿಯ ಕಾರ್ಯಕ್ರಮಗಳು ಕೊಡ್ತಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಅಂತ ಹೇಳಿದ್ದಾರೆ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಮತ್ತೆ 2,000 ರೂಪಾಯಿ ಕೊಡ್ತಾ ಇರೋದನ್ನ ಅಲ್ಲಿ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು. ಬಹುಶಃ ಒಬ್ಬರು ಮಹಿಳೆ ಕೂಡ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದರೆ ಆಶ್ಚರ್ಯ ಇಲ್ಲ. ಯಾಕಂದರೆ ಅಲ್ಲಿ ಇತ್ತೀಚೆಗೆ ಮಮತಾ ಬ್ಯಾನರ್ಜಿ ಅವರಿಗೆ ಭಾರಿ ಮಹಿಳೆಯರ ಬೆಂಬಲ ಇತ್ತು ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದರೆ ಈ ಎಲೆಕ್ಷನ್ ನೋಡಿದರೆ ಅದು ಹಾಗಾಗಿಲ್ಲ. ಬಿ ಜೆ ಪಿಗೆ ಬಹುಮತ, ಮಹಿಳೆಯರ ಒಂದು ಮತ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ಒಂದು ರಿಪ್ಲೈ ಆಗಿ, ರೆಸ್ಪಾಂಡ್ ಆಗಿ ಅವರು ಒಂದು ಡೆಪ್ಯೂಟಿ ಸಿ ಎಮ್ ಮಹಿಳೆಯರಿಗೆ, ಇನ್ನೊಂದು ನಾರ್ತ್ ಬೆಂಗಾಲ್ನಲ್ಲಿ ಹೇಗೆ ಮೊದಲಿಂದನೂ ಅಲ್ಲಿ ಸಪೋರ್ಟ್ ಬಿ ಜೆ ಪಿಗೆ ಚೆನ್ನಾಗಿತ್ತು, ಅಲ್ಲಿಗೆ ಕೊಡ್ಬೋದು ಅಂತ ಇದೆ ಸುದ್ದಿ. ಬಟ್ ಗೊತ್ತಿಲ್ಲ ಏನು ಮಾಡ್ತಾರೆ. ಎಲ್ಲರೂ ಪ್ರಮಾಣ ವಚನ ತಗೊಳ್ತಾರಾ ಅಥವಾ ಕೇವಲ ಸುವೇಂದು ಅಧಿಕಾರಿ ಮಾತ್ರ ತಗೊಳ್ತಾರಾ, ಇದನ್ನು ಕೂಡ ನೋಡಬೇಕು. ಒಟ್ಟಿನಲ್ಲಿ ಕಾರ್ಯಕ್ರಮಗಳು ಐ ಥಿಂಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗೆ